ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ KPTCL ನೇಮಕಾತಿಗೆ ಸಂಬಂಧಪಟ್ಟಂತೆ GM ಜನರಲ್ ಮೆರಿಟ್ ಸಿಂಧುತ್ವದ ಬಗ್ಗೆ ತಿಳಿಯೋಣ. ಸೊ ಇಲ್ಲಿ ವಿಷಯ ನೋಡಬಹುದು ಸ್ನೇಹಿತರೆ, ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲ್ಲಿ ಮಾಹಿತಿ ಒದಗಿಸುವ ಬಗ್ಗೆ ಅಂತ ಇದೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖದ ನಿಮ್ಮ ಅರ್ಜಿಯ ಕಡೆಗೆ ಗಮನವನ್ನು ಕೋರಿದೆ. ಸೊ ಉಲ್ಲೇಖದ ಬಗ್ಗೆ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಸೊ ಸದರಿ ಅರ್ಜಿಯಲ್ಲಿ ನೀವು ಸೀಕಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದಿ selection of a candidate for the post of assistant engineer, junior engineer ಹಾಗೂ junior assistant in KPTCL department. A candidate claimed reservation 3A rural Kannada and he is selected in GM rural in the final selection list and he did not use age relaxation or fees concession benefits of a category. So is this mandatory to get the Sindhutva verified for GM ರೂರಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ ಎಂದು ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005 ಅಡಿಯಲ್ಲಿ ಕೋರಿರುತ್ತೀರಿ. ಸೊ ಸದರಿ ವಿಷಯವನ್ನು ಪರಿಶೀಲಿಸಲಾಯಿತು. ನೀವು ಕೋರಿರುವ ಮಾಹಿತಿಗೆ ಸಂಬಂಧಿಸಿದಂತೆ ಲಭ್ಯವಿರುವ ಮಾಹಿತಿಯ ಪ್ರತಿಯನ್ನು ಈ ಪತ್ರದೊಂದಿಗೆ ಒದಗಿಸಲಾಗಿದೆ. ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ 2005 ಸೆಕ್ಷನ್ 19 ಅನ್ವಯ ನೀವು ಮೇಲ್ಮನವಿಯನ್ನು ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ನಿಗಮದ ವತಿಯಿಂದ ನೇಮಿಸಲಾಗಿರುವ ಮೇಲ್ಮನವಿ ಪ್ರಾಧಿಕಾರಿಗಳಿಗೆ ಈ ಪತ್ರ ತಲುಪಿದ ದಿನಾಂಕ 30 ದಿನದೊಳಗಾಗಿ ಈ ಕೆಳಗೆ ತಿಳಿಸಲಾಗಿರುವ ವಿಳಾಸಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಸೊ 2010 ಪ್ರತಿಯಲ್ಲಿ ನೀವು ಉತ್ತರವನ್ನು ನೋಡಬಹುದು ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ವಿಷಯ ಬಂದ್ಬಿಟ್ಟು ವಿವಿಧ ಜಾತಿ ಮೀಸಲಾತಿ ಅಡಿಯಲ್ಲಿ ನೇಮಕಾತಿ ಬಯಸಿ ಸಾಮಾನ್ಯ ವರ್ಗದಲ್ಲಿ ನೇಮಕಾತಿ ಹೊಂದಿರುವ ಅಭ್ಯರ್ಥಿಗಳ ಸಿಂಧುತ್ವ ಪ್ರಮಾಣ ಪತ್ರವನ್ನು ಪಡೆಯುವ ಬಗ್ಗೆ ಅಂತ ಇದೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದ ಕಡೆಗೆ ಗಮನ ಸೆಳೆಯಲಾಗಿದೆ. ಹಿಂದುಳಿದ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಮೆರಿಟ್ ಆಧಾರದ ಮೇಲೆ ಸಾಮಾನ್ಯ ವರ್ಗದ ಹುದ್ದೆಗಳಿಗೆ ಆಯ್ಕೆಯಾದಲ್ಲಿ ಹಾಗೂ ಸಾಮಾನ್ಯ ವರ್ಗದವರಿಗೆ ನಿಗದಿಪಡಿಸಿದ ಗರಿಷ್ಠ ವಯೋಮಿತಿಯೊಳಗಿನ ವಯಸ್ಸಿನವರಾಗಿದ್ದಲ್ಲಿ ಅವರು ಹಿಂದುಳಿದ ವರ್ಗದ ಮೀಸಲಾತಿ ಸೌಲಭ್ಯವನ್ನು ಉಪಯೋಗಿಸಿಕೊಂಡಿಲ್ಲವಾದ್ದರಿಂದ ಅವರುಗಳಿಗೆ ನೇಮಕಾತಿ ಆದೇಶ ನೀಡುವ ಮುನ್ನ ಸಿಂಧುತ್ವ ಪ್ರಮಾಣ ಪತ್ರ ಪಡೆಯುವ ಅವಶ್ಯಕತೆ ಇರುವುದಿಲ್ಲ ಎಂದು ತಿಳಿಸಲು ನಿರ್ದೇಶಿತನಾಗಿದ್ದೇನೆ ಅಂತ ಉತ್ತರನ ನೀಡಿದ್ದಾರೆ. ಸೊ ಇದೊಂದು KPTCL ಅಭ್ಯರ್ಥಿ ಸಲ್ಲಿಸಿರುವ ಆರ್ ಟಿ ಐ ಅರ್ಜಿಗೆ ಉತ್ತರದ ಪ್ರತಿಯಾಗಿರುತ್ತೆ, ನೆನಪಿರಲಿ. ಸೊ ಶಾರ್ಟ್ ಆಗಿ ಹೇಳಬೇಕಂದ್ರೆ, ಯಾರೆಲ್ಲ KPTCL ನೇಮಕಾತಿಗೆ ಅಪ್ಲೈ ಮಾಡಬೇಕಾದ್ರೆ ಕ್ಯಾಟಗರಿ ಹಾಕಿರ್ತೀರ, 3A ಆಗಿರ್ಬೋದು, 3B ಆಗಿರ್ಬೋದು, ಅಥವಾ 2A ಆಗಿರ್ಬೋದು, 2B ಆಗಿರ್ಬೋದು. ಆದರೆ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದಾಗ ನೀವು ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿದ್ರೆ ಅವರು ಯಾವುದೇ ಸಿಂಧುತ್ವನ ಸಲ್ಲಿಸೋ ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸೊ ಇದು ಉತ್ತರ ಬಂದ್ಬಿಟ್ಟು 26 ಡಿಸೆಂಬರ್ 2023 ಅರ್ಜಿದಾರರಿಗೆ ಇದರ ಪ್ರತಿ ಬಂದಿರುತ್ತೆ. ಸೊ ಇಟ್ಸ್ ಎ ಗುಡ್ ಸೈನ್ ಫಾರ್ ಜನರಲ್ ಮೆರಿಟ್ ಆಸ್ಪಿರೆಂಟ್ಸ್. KPTCL ನೇಮಕಾತಿಗೆ ಸಂಬಂಧಪಟ್ಟಂತೆ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗಿರೋ ಎಲ್ಲ ಅಭ್ಯರ್ಥಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.